ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 19ನೇ ಕಂತು ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಯೋಜನೆ ಬಗ್ಗೆ ಮುಖ್ಯವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ, ಸಹಜವಾಗಿ ಸಾಕಷ್ಟು ಜನ ಟೆಲಿಗ್ರಾಮ್ ಮತ್ತು ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಇವತ್ತು ಅಂಬೇಡ್ಕರ್ ಜಯಂತಿ ಇದೆ, ಇವತ್ತು ಸರ್ಕಾರಿ ರಜೆ ಇರುತ್ತೆ, ಗೃಹಲಕ್ಷ್ಮಿ ಹಣ ಏನಾದರೂ ಈ ರೀತಿ ಬಿಡುಗಡೆ ಆಗೋ ಚಾನ್ಸ್ ಇರುತ್ತಾ ಇಲ್ವಾ ಅಂಥೇಳಿ. ಈ ರೀತಿ ಪ್ರಶ್ನೆಗೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಏನಪ್ಪ ಅಂದರೆ, ಈಗ ಯಾವುದೇ ರಜಾ ದಿನಗಳಲ್ಲೂ ಸಹ DBT ಹಣ ಜಮಾ ಆಗಿರೋದನ್ನು ನಾವು ನೋಡಿದ್ದೀವಿ, ಸಾಕಷ್ಟು ಬಾರಿ ಜಮಾ ಆಗಿದೆ. ಬಟ್ ಆದರೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಶುರುವಾದ ನಂತರ ನಿಮಗೆ ರಜಾ ದಿನದಲ್ಲಿ ಹಣ ಜಮಾ ಆಗುತ್ತೆ. ಯಾವಾಗಲೂ ಬಿಡುಗಡೆ ಜಮಾ ಆಗಕ್ಕೆ ಶುರುವಾಗಿದ್ದು ಬಹುತೇಕ ರಜಾ ದಿನಗಳಲ್ಲ, ವರ್ಕಿಂಗ್ ಡೇಸಲ್ಲೇ ಜಮಾ ಆಗ್ಲಿಕ್ಕೆ ಶುರುವಾಗುತ್ತೆ. ಒಂದು ಸರಿ ಶುರು ಆದಮೇಲೆ ರಜಾ ದಿನ ಆಗಿರ್ಬೋದು ಅಥವಾ ಬ್ಯಾಂಕ್ ಅವರ್ಸ್ ಮುಗಿದ ನಂತರವೂ ಸಹ DBT ಮುಖಾಂತರ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತೆ. ಸುಮಾರು 18 ಕಂತುಗಳು ಅಂದರೆ ನಿಮಗೆ 36,000 ರೂಪಾಯಿ ಪ್ರತಿ ಮಹಿಳೆಯರಿಗೂ ಹಣ ಜಮಾ ಮಾಡಿದ್ದಾರೆ. ಅಂದರೆ ಖಂಡಿತವಾಗ್ಲೂ ಸಾಕಷ್ಟು ಜನ ಇದ್ರ ಬಗ್ಗೆ ಹಣ ಸ್ಥಗಿತಗೊಂಡಿದೆ, ಇನ್ನು ಬರೋದೇ ಇಲ್ಲ, ಈ ರೀತಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ರೀತಿ ಕಮೆಂಟ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಹಣ ಸ್ಥಗಿತಗೊಂಡಿಲ್ಲ. ಖಂಡಿತವಾಗ್ಲೂ ನಿಮಗೆ ಇನ್ನೊಂದು 2-3 ದಿನದಲ್ಲಿ 19ನೇ ಕಂತಿನ ಹಣ ಜಮಾ ಆಗುತ್ತೆ. ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ, ಓಕೆನಾ. ಇನ್ನು ಏಪ್ರಿಲ್ ತಿಂಗಳ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ, ನಾನು ಬಹುತೇಕ ಒಂದು 70-80% ಜನರಿಗೆ ಬಂದಿರ್ಬೋದು. ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿರಲಿಲ್ಲ, ಎಷ್ಟು ಜನರಿಗೆ ಬಂದಿದೆ ಚೆಕ್ ಮಾಡೋಣ ಅಂತ ನೋಡೋಣ ಅಂತ. ಆದರೆ ಇವತ್ತು ನಾನು ಬೆಳಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗಲೇ ಗೊತ್ತಾಗಿದ್ದು, ಕೇವಲ 30% ಜನರಿಗೆ ಮಾತ್ರ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು. ಇನ್ನೂ ಕೂಡ 70% ಜನರಿಗೆ ಬರೋದು ಬಾಕಿ ಇದೆ. ಹಾಗಾಗಿ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಯಾಕೆಂದರೆ ಇದು ಏಪ್ರಿಲ್ 12ನೇ ತಾರೀಕಿಂದ ನಿಮಗೆ ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು. ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು. ಬಟ್ ಆದರೆ ಕಳೆದ ಬಾರಿ ಮತ್ತು ಕಳೆದ 2-3 ತಿಂಗಳ ಹಿಂದಿನ ಕಂತುಗಳನ್ನು ಕಂಪೇರ್ ಮಾಡಿ ನೋಡಿದಾಗ ಈ ಬಾರಿ ಸ್ವಲ್ಪ ಸ್ಲೋ ಆಗಿ ಜಮಾ ಆಗ್ತಾ ಇದೆ ಪೆನ್ಷನ್ ಹಣ. ಹಾಗಾಗಿ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ, ನಮಗೆ ಮಾತ್ರ ಬಂದಿಲ್ಲ ಅಂಥೇಳಿ. ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಜಮಾ ಆಗುತ್ತೆ. ಇನ್ನೊಂದು 3-4 ದಿನ ನೀವು ವೆಯ್ಟ್ ಮಾಡಬೇಕಾಗತ್ತೆ, ಓಕೆನಾ. ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಜಮಾ ಆಗಿದ್ದರೆ ದಯವಿಟ್ಟು ನಿಮಗೆ ಮೆಸೇಜ್ ಬಂದಿರುತ್ತಲ್ಲ, ಅದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಡೈರೆಕ್ಟ್ ಮೆಸೇಜನ್ನು ತಪ್ಪದೆ ಎಲ್ಲರೂ ಕೂಡ ಕಳಿಸಿ, ಸೆಂಡ್ ಮಾಡಿ ನೋಡೋಣ. ಹಾಗೆ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಹಾಕಿದ್ದೀನಿ, ತಪ್ಪದೆ ಎಲ್ಲರೂ ವೋಟ್ ಮಾಡಿ ಎಷ್ಟು ಪರ್ಸೆಂಟೇಜ್ ಜನರಿಗೆ ಬಂದಿದೆ ಮತ್ತು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ, ಯಾವ್ಯಾವ ಜಿಲ್ಲೆಗೆ ಶುರುವಾಗಿದೆ ಎಲ್ಲ ಕ್ಲಾರಿಟಿ ನಿಮಗೆ ಸಿಗುತ್ತೆ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.